ಚಿಕ್ಕಬಳ್ಳಾಪುರದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯ ಪರ ಪ್ರಚಾರವನ್ನು ನಡೆಸಿದೆ. ಮತ್ತೆ ಮೋದಿಯನ್ನ ಪ್ರಧಾನಿ ಮಾಡಬೇಕು, ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಿಯಾಗಬೇಕು, ರಾಜ್ಯದಲ್ಲಿ ದೇವೇಗೌಡ ನೇತೃತ್ವದಲ್ಲಿ ಮೋದಿ ಪ್ರಧಾನಿಯಾಗಬೇಕು, ರಾಜ್ಯದ ಜನರ ಕನಸು ನನಸಾಗುವ ಸಮಯ ಹತ್ತಿರದಲ್ಲಿದೆ. ಇದಕ್ಕಾಗಿ ನಮ್ಮೆಲ್ಲರ ಹೋರಾಟ ನಡೀತಾ ಇದೆ. ಕಮಲಕ್ಕೆ ಮತ ಹಾಕಲು ನೀವು ನಿರ್ಧಾರ ಮಾಡಿದ್ದೀರಿ. ಈ ನಿರ್ಧಾರ ನಮ್ಮ ಭವಿಷ್ಯಕ್ಕೆ, ನಮ್ಮ ದೇಶದ ಭವಿಷ್ಯಕ್ಕಾಗಿ. ಚಿಕ್ಕಬಳ್ಳಾಪುರದಲ್ಲಿ ಕೋಲಾರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಪ್ರಚಾರವನ್ನು ನಡೆಸಿದ್ದಾರೆ. ವೇದಿಕೆ ಮುಂದೆ ಎಲ್ಲ ಜೆಡಿಎಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷದ ಕಾರ್ಯಕರ್ತರೆ ಮುಖಂಡರಿಗೆ ಎಲ್ಲರಿಗೂ ನಮಸ್ಕಾರ. ಏನು 26ನೇ ತಾರೀಕು ಏನು ಚುನಾವಣೆ ನಡೆಯುತ್ತೋ, ಈ ಚುನಾವಣೆ ಮೋದಿಯವ್ರನ್ನ ಮತ್ತೆ ಪ್ರಧಾನಮಂತ್ರಿ ಮಾಡಬೇಕು, ಮತ್ತೆ ದೇವೇಗೌಡರ ಅಪ್ಪಾಜಿ ಅವರ ಆಶೀರ್ವಾದದಲ್ಲಿ 3ನೇ ಬಾರಿ ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅಂತ ಏನು ಒಂದು ನಿಶ್ಚಯ ನೀವು ಮಾಡಿದಿರೋ ಅದು ನನಸಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನು ಇವತ್ತು ನೀವು ಇಷ್ಟು ಲಕ್ಷಾಂತರ ಜನ ಇಲ್ಲಿ ಸೇರಿದ್ದೀರಾ, ಕೋಲಾರ ಲೋಕಸಭಾ ಆದ್ರಾಗ್ಲೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಆದ್ರಾಗ್ಲೂ ಇಡೀ 28 ಕ್ಷೇತ್ರದಲ್ಲಿ ನೀವು ಮೋದಿಯವ್ರನ್ನ ಮತ್ತೆ ಪ್ರಧಾನಮಂತ್ರಿಗಳು ಮಾಡಬೇಕು ಅಂತ ಏನು ತೆನವತ್ತ ರೈತ ಮಹಿಳೆ ಮತ್ತು ಕಮಲಕ್ಕೆ ಏನು ಓಟ್ ಹಾಕ್ಬೇಕಂತಿದ್ರು, ದಯವಿಟ್ಟು ಆ ನಿರ್ಧಾರ ಇವತ್ತೇ ತಗೊಳ್ಳಿ. ಯಾಕಂದ್ರೆ ಈ ಅದೃಷ್ಟ ಇರೋದು ನಿಮಗೆ ಒಬ್ರಿಗೆ. ಇಡೀ ಪ್ರಪಂಚದಲ್ಲಿ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತಿದ್ದಾರೆ, ಆದ್ರೆ ಅದೃಷ್ಟ ಓಟ್ ಹಾಕೋ ಅದೃಷ್ಟ ಬರೀ ನಮ್ಮ ಭಾರತ ದೇಶ ಜನತೆಗೆ ಮಾತ್ರ. ಏನು 26ನೇ ತಾರೀಕು ನೀವು ಮತ ಹಾಕ್ತಿರೋ ಆ ಓಟು ನಿಮ್ಮ ಭವಿಷ್ಯಕ್ಕೆ, ನಮ್ಮ ದೇಶದ ಭವಿಷ್ಯಕ್ಕೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಚಿಕ್ಕಬಳ್ಳಾಪುರದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯ ಪರ ಪ್ರಚಾರವನ್ನು ನಡೆಸಿದೆ. ಮತ್ತೆ ಮೋದಿಯನ್ನ ಪ್ರಧಾನಿ ಮಾಡಬೇಕು, ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಿಯಾಗಬೇಕು, ರಾಜ್ಯದಲ್ಲಿ ದೇವೇಗೌಡ ನೇತೃತ್ವದಲ್ಲಿ ಮೋದಿ ಪ್ರಧಾನಿಯಾಗಬೇಕು, ರಾಜ್ಯದ ಜನರ ಕನಸು ನನಸಾಗುವ ಸಮಯ ಹತ್ತಿರದಲ್ಲಿದೆ. ಇದಕ್ಕಾಗಿ ನಮ್ಮೆಲ್ಲರ ಹೋರಾಟ ನಡೀತಾ ಇದೆ. ಕಮಲಕ್ಕೆ ಮತ ಹಾಕಲು ನೀವು ನಿರ್ಧಾರ ಮಾಡಿದ್ದೀರಿ. ಈ ನಿರ್ಧಾರ ನಮ್ಮ ಭವಿಷ್ಯಕ್ಕೆ, ನಮ್ಮ ದೇಶದ ಭವಿಷ್ಯಕ್ಕಾಗಿ. ಚಿಕ್ಕಬಳ್ಳಾಪುರದಲ್ಲಿ ಕೋಲಾರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಪ್ರಚಾರವನ್ನು ನಡೆಸಿದ್ದಾರೆ. ವೇದಿಕೆ ಮುಂದೆ ಎಲ್ಲ ಜೆಡಿಎಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷದ ಕಾರ್ಯಕರ್ತರೆ ಮುಖಂಡರಿಗೆ ಎಲ್ಲರಿಗೂ ನಮಸ್ಕಾರ. ಏನು 26ನೇ ತಾರೀಕು ಏನು ಚುನಾವಣೆ ನಡೆಯುತ್ತೋ, ಈ ಚುನಾವಣೆ ಮೋದಿಯವ್ರನ್ನ ಮತ್ತೆ ಪ್ರಧಾನಮಂತ್ರಿ ಮಾಡಬೇಕು, ಮತ್ತೆ ದೇವೇಗೌಡರ ಅಪ್ಪಾಜಿ ಅವರ ಆಶೀರ್ವಾದದಲ್ಲಿ 3ನೇ ಬಾರಿ ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅಂತ ಏನು ಒಂದು ನಿಶ್ಚಯ ನೀವು ಮಾಡಿದಿರೋ ಅದು ನನಸಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನು ಇವತ್ತು ನೀವು ಇಷ್ಟು ಲಕ್ಷಾಂತರ ಜನ ಇಲ್ಲಿ ಸೇರಿದ್ದೀರಾ, ಕೋಲಾರ ಲೋಕಸಭಾ ಆದ್ರಾಗ್ಲೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಆದ್ರಾಗ್ಲೂ ಇಡೀ 28 ಕ್ಷೇತ್ರದಲ್ಲಿ ನೀವು ಮೋದಿಯವ್ರನ್ನ ಮತ್ತೆ ಪ್ರಧಾನಮಂತ್ರಿಗಳು ಮಾಡಬೇಕು ಅಂತ ಏನು ತೆನವತ್ತ ರೈತ ಮಹಿಳೆ ಮತ್ತು ಕಮಲಕ್ಕೆ ಏನು ಓಟ್ ಹಾಕ್ಬೇಕಂತಿದ್ರು, ದಯವಿಟ್ಟು ಆ ನಿರ್ಧಾರ ಇವತ್ತೇ ತಗೊಳ್ಳಿ. ಯಾಕಂದ್ರೆ ಈ ಅದೃಷ್ಟ ಇರೋದು ನಿಮಗೆ ಒಬ್ರಿಗೆ. ಇಡೀ ಪ್ರಪಂಚದಲ್ಲಿ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತಿದ್ದಾರೆ, ಆದ್ರೆ ಅದೃಷ್ಟ ಓಟ್ ಹಾಕೋ ಅದೃಷ್ಟ ಬರೀ ನಮ್ಮ ಭಾರತ ದೇಶ ಜನತೆಗೆ ಮಾತ್ರ. ಏನು 26ನೇ ತಾರೀಕು ನೀವು ಮತ ಹಾಕ್ತಿರೋ ಆ ಓಟು ನಿಮ್ಮ ಭವಿಷ್ಯಕ್ಕೆ, ನಮ್ಮ ದೇಶದ ಭವಿಷ್ಯಕ್ಕೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.